ಕ್ಲೋಸ್ ಮಾಡಿಬಿಟ್ಟಿದ್ದಾರಲ್ಲ. ಪ್ಲಾನ್ ಎ ವರ್ಕ್ ಆಗಿಲ್ಲ ಅಂದ್ರೆ ಏನಂತೆ, ಇನ್ನು ಪ್ಲಾನ್ ಬಿ ಇದೆ. ಮಾಸ್ತಿ ಗುಡಿಯಲ್ಲಿ ಅವ್ರಿಬ್ರು ಬಿದ್ದು ಸತ್ತೋಗ್ತಾರಲ್ಲ. ಇಲ್ಲಿ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಅಷ್ಟೇ ಕತೆ ಮುಗೀತು. ನಿನ್ನೆ ಬೇರೆ ಟಿವಿ ಕಿಲ್ಲರ್ ಬಿಚ್ಚಿದ್ದೀನಿ ಇಡೀ ಬಿಲ್ಡಿಂಗ್ ಅಲಾರಾಮಾಗಿ. ಅದಕ್ಕೋಸ್ಕರ ಗಾಡಿ ನಾಚೆ ತಿಳ್ಕೊಂಡಾಗಿ ಕೋಲ್ಡ್ ಸ್ಟಾರ್ಟ್ ಅಲ್ಲಿ ಮಾಡ್ದ. ಇನ್ನ ಟೈಮ್ ಬೆಳಗ್ಗೆ 5 ಆಗಿದೆ. ಎಲ್ಲ ಮಲಗಿರ್ತಾರೆ. ಸ್ಟಾರ್ಟ್ ಮಾಡಿದ್ರೆ ಮುಗೀತು ಕತೆ. ಇಲ್ಲಿಂದ ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು. ನೋಡಿ ಏನ್ ಲೌಡ್ ಇದೆ ಗಾಡಿ. DB ಬಿಚ್ಚಿರೋದಕ್ಕೆ 2 ಮಿನಿಟ್ಸ್ ಕೋಲ್ಡ್ ಸ್ಟಾರ್ಟ್ ಆಗ್ಲಿ. ಡನ್, ಲೆಟ್ಸ್ ಗೋ. ಹಲೋ ಬಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸತತ 4 ವರ್ಷಗಳ ನಂತರ ಮತ್ತೆ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ಕಂಟಿನ್ಯೂ ಆಗುತ್ತೆ. ಒಳ್ಳೆ ಅಡ್ವೆಂಚರ್ಸ್ ಮಾಡೋಣ. ಏನಿದೆ ಜಸ್ಟ್ ಇಲ್ಲಿ ನಮ್ಮ ಮನೆ ಹತ್ರ ಇಂದ ಒಂದು 20 ಕಿಲೋಮೀಟರ್ಸ್ ಇದೆ ಅಷ್ಟೇ. ನೋಡಿ, ಒಂದು ಶಾರ್ಟ್ ಟ್ರಯಲ್ ಇದೆ, ಆಫ್ ರೋಡ್ ಟ್ರಯಲ್. ಒಬ್ನೇ ಹೋಗ್ತಾ ಇದ್ದೀನಿ, ಸೋಲೋ ಮಾಡ್ಕೊಂಡ್ ಬರ್ತೀನಿ. ನೋಡೋಣ, ಸನ್ರೈಸ್ ಸಿಕ್ತು ಅಂದ್ರೆ ಸನ್ರೈಸ್, ಇಲ್ಲ ಅಂದ್ರೆ ಜಸ್ಟ್ ಟ್ರಯಲ್. ಯಾವ ಸ್ಪಾಟ್ ಅಂತಾನು ಗೊತ್ತಿಲ್ಲ. ಹಂಗೆ ಗೂಗಲ್ ಅಲ್ಲಿ ಹುಡುಕ್ಬೇಕಾದ್ರೆ ಸಿಕ್ಕಿದ್ದು ಒಂದು ಆಫ್ ರೋಡ್ ಟ್ರಯಲ್. ಅದು ಹುಡುಕ್ತಾ ಅದಕ್ಕೆ ನೇಮು ಇಲ್ಲ ಏನಿಲ್ಲ, ಜಸ್ಟ್ ಸೇವ್ ಮಾಡ್ಕೊಂಡಿದ್ದೆ ಮ್ಯಾಪ್ ಅಲ್ಲಿ. ಈ ಪೆಟ್ರೋಲ್ ಬಂಕ್ ಹಾಸನ ಇವಾಗೂ ಏನೋ ಒಂಥರ ಅಟ್ಯಾಚ್ಮೆಂಟ್. ಯಾವಾಗ ರೈಡ್ ಸ್ಟಾರ್ಟ್ ಮಾಡ್ಬೇಕಾದ್ರು ಇಲ್ಲೇ ಪೆಟ್ರೋಲ್ ಫಿಲ್ ಮಾಡಿಸ್ಕೊಂಡು ಹೋಗೋದು. ಇವಾಗೂ ಇಲ್ಲೇ ಫಿಲ್ ಮಾಡ್ಸೋಣ. ಹಾಸನ ಹೈವೇ ಎಂಟ್ರೆನ್ಸ್ ತಗೊಂಡಿದ್ದಂಗೆ ಫಸ್ಟ್ ಲೆಫ್ಟ್ ಅಲ್ಲೇ ಸಿಗುತ್ತೆ ನಿಮ್ಗೆ ಸರ್ವಿಸ್ ರೋಡ್ ಅಲ್ಲಿ ಪೆಟ್ರೋಲ್ ಬಂಕ್. ಅಣ್ಣ ಅಜ್ಜಿ ಪೆಟ್ರೋಲ್ ಇದೆಯೋ ಇಲ್ವಾ ಅಣ್ಣ? 550. ಆಗಿದೆ. ಹುಡುಗಿ ನನ್ನನ್ನೇ ಹುಡುಗಿ ಪ್ರೀತಿಸುತ್ತೀನಿ ಅಂತ ಹಾಡುತ್ತಾಳೆ. ಹತ್ತಿರ ಬರದೆ ನಾನು ಇರದೆ ಹೀಗೆ ಚುಚ್ಚಿ ನನ್ನ ಕಾಡುತ್ತಾಳೆ. ಸನ್ರೈಸ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ನೋಡಿ, ಇನ್ನೊಂದು 4 ಮಿನಿಟ್ಸ್ ಐತೆ ಅಷ್ಟೇ. ಅಲ್ಲಿ ಸನ್ರೈಸ್ ಕೂಡ ಆಗ್ತಿದೆ. ಬನ್ನಿ ಸನ್ರೈಸ್ ಚೇಂಜ್ ಮಾಡೋಣ. ಲೈಟ್ ಆಫ್ ಮಾಡ್ಬಿಡೋಣ. ಇಲ್ಲಿಂದ ಆಕ್ಚುಲಿ ಟ್ರಯಲ್ ಸ್ಟಾರ್ಟು. ಊರವ್ರು ಯಾರು ಬಂದು ಹೊಡಿಲಿಲ್ಲ ಅಂದ್ರೆ ಸಾಕು. ಓ ಶಿಟ್ ಬಾಯ್ಸ್, ಕ್ಲೋಸ್ ಮಾಡಿಬಿಟ್ಟಿದ್ದಾರಲ್ಲ ಬಾಯ್ಸ್. ಪ್ಲಾನ್ ಎ ವರ್ಕ್ ಆಗಿಲ್ಲ ಅಂದ್ರೆ ಏನಂತೆ, ಇನ್ನೊಂದು ಪ್ಲಾನ್ ಬಿ ಇದೆ. ಈ ಕಡೆ ಇನ್ನೊಂದು ಟ್ರಯಲ್ ಹುಡುಕಿದ್ದೀನಿ. ಬನ್ನಿ ಹೋಗೋಣ. ಅದನ್ನ ಆಕ್ಚುಲಿ ಏನ್ ಬೇಕು ಅಂತ ಮುಚ್ಚಿದಾರೋ ಇಲ್ಲ ಏನಕ್ಕೆ ಮುಚ್ಚಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲಿಂದ ಇನ್ನೊಂದು 6 ಮಿನಿಟ್ಸ್ ಅಷ್ಟೇ. ಬೇರೆ ರೂಟ್ ಅಲ್ಲಿ ನೋಡೋಣ. ಬ್ಲಾಕಿ ಅವಾಗೇ ಹಿಂಗೆ ಹೋಗಿದ್ದೀನಿ ನಾನೇ. ಬೊಗಳಕ್ ಹೋಗ್ಬಿಡ, ಸೈಡಿಗೆ ಬಂದ್ಬಿಡು. ಗುಡ್ ಬಾಯ್. ಒಬ್ನೇ ಇದೆಯಾ? ಇಲ್ಲೂ ಒಂದು ರೋಡ್ ಇದೆ, ಬನ್ನಿ ಹಿಂಗೆ ಹೋಗೋಣ. ರೋಡ್ ಹುಡುಕ್ಬೇಕಾದ್ರೆ ಇನ್ನೊಂದು ದಾರಿ ಸಿಕ್ತು. ಕ್ರೇಜಿ. ಇದು ಅದೇ ರೋಡ್ ಕನೆಕ್ಟ್ ಆಗುತ್ತೆ. ಒಂದು ಚಿಕ್ಕ ರೋಡ್, ಶಾರ್ಟ್ ಕಟ್ ಇದು. ಬೇಡಿ ಬೇಡಿ ಬೇಡಿ. ಆಂಟಿ ಕೇಳ್ಬಿಡ. ಆಂಟಿ ಕೆರೆ ಹತ್ರಕ್ಕೆ ಹೋಗ್ಬೋದ ಹೆಂಗೆ? ಅಲ್ಲ ಮುಂದೆ ಹೋಗ್ಬಿಟ್ಟು ಅಲ್ಲಿ ರೈಟ್ ತಗೊಂಡ್ ಹೋಗ್ಬೋದಾ? ಅಲ್ಲಿ ಮುಚ್ಬಿಟ್ಟವ್ರೆ, ಅಲ್ಲಿ ದಾರಿ ಅಡ್ಡ ಹಳ್ಳ ತೆಗೆದ್ಬಿಟ್ಟವ್ರೆ. ಅಲ್ಲಿ ಮುಂದೆ ಹಿಂಗ್ ಒಳಗೆ ಹೋದ್ರೆ ರೋಡ್ ಅಲ್ಲ? ಹೌದಾ? ಹಿಂದಕ್ಕೆ, ಕೆರೆ ಹಿಂದಕ್ಕೆ. ಹೌದಾ? ಇಲ್ಲ ಇಲ್ಲೊಂದು ದಾರಿ ತೋರಿಸ್ತೈತಿ ಹಿಂಗ್ ಹೋಗ್ಬಿಟ್ಟು ಒಳಗೆ ಹೋಗಕ್ಕೆ. ಅಲ್ಲಿಂದ ಹೋಗ್ಬೋದಲ್ವಾ? ಹಾ ಸರಿ ಸರಿ. ಆಂಟಿ ಒಂದು ಐಡಿಯಾ ಕೊಟ್ಟರು. ಬ್ಯೂಟಿ 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 ಬ್ಯೂಟಿ. ಯಾರು ಎದ್ಕೊಂಬಿಡಿ ಬಾಯ್ಸ್, ನಿಧಾನಕ್ಕೆ ಹೋಗ್ತೀನಿ ಆಯ್ತು. ಪ್ಲಾನ್ ಹೇಗಿಂತ ಪ್ಲಾನ್ ಬಿನೇ ಮಸ್ತಾಗಿ ಸಿಕ್ತು. ಒಳ್ಳೆ ಜಾಗ. ಕ್ರೇಜಿ ಇದೆ ಬಾಯ್ಸ್. ನಾನು ಅವಾಗೆ ಬಂದಿದ್ದ ರೋಡಲ್ಲಿ ಬಂದಿದ್ರೆ ಹಿಂಗ್ ಬರ್ತಿದ್ದೆ ಆ ಕಡೆ ಮೇನ್ ರೋಡಿಂದ.
ಸೊ ಇದೊಂದು ಶಾರ್ಟ್ ಕಟ್, ಇದು ಯಾವುದೇ ನಿಮ್ ಗೂಗಲ್ ಮ್ಯಾಪ್ ಅಲ್ಲಿ ಸಿಗಲ್ಲ ಹುಡುಕಿದ್ರು. ಸೊ ಎಲ್ಲಿ ಅಂತ ಲೊಕೇಶನ್ ಎಲ್ಲ ಕೇಳಕ್ ಹೋಗ್ಬಿಡಿ, ನಾನೇ ಹುಡ್ಕೊಂಡ್ ಬರ್ತಾ ಇದೀನಿ ಇವಾಗ. 600 ಮೀಟರ್ಸು, ಮ್ಯಾಪು, ರೋಡು, ಲೊಕೇಶನ್ ಎಲ್ಲ ಎಂಡ್ ಆಗುತ್ತೆ. ಆಕ್ಚುಲಿ ನನ್ಗೆ ಹೆಂಗೈತೆ, ಯಾವ ಕಡೆ ಹೋಗ್ಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಜಸ್ಟ್ ಒಂದು ರೂಟ್ ನೋಡ್ಕೊಂಡಿದ್ದೀನಿ, ಮ್ಯಾಪ್ ಅಲ್ಲಿ ನೋಡ್ಕೊಂಡಿದ್ದೀನಿ, ಒಂದು ಟ್ರಯಲ್ಸ್ ತರ ಕಾಣಿಸ್ತು ವಿತೌಟ್ ರೋಡು, ಅಲ್ಲಿಗೆ ಹೋಗ್ತಾ ಇದೀನಿ ಅಷ್ಟೇ. ಯಾವತ್ತು ಬಂದು ಇಲ್ಲ, ಏನು ಇಲ್ಲ, ಇದೇ ಫಸ್ಟ್ ಟೈಮ್. ಮುಂಚೆ ನಾನು ಎಂಟರ್ಕಲ್ಲಿ ಓಡಿಸ್ಬೇಕಾದ್ರೆ ಈ ತರ ಟ್ರಯಲ್ಸ್ ಹುಡ್ಕೊಂಡು ಹೋಗ್ತಿದ್ದೆ. ಬೆಳಗ್ಗೆ ಎದ್ದು ಒಂದು ಕ್ರೇಜಿ ಸ್ಪಾಟಿಗೆ ಬಂದಿದ್ದೀನಿ. ಒಂದು ಆಫ್ ರೋಡ್ ಟ್ರಯಲ್ಸು ಮತ್ತು ಒಳ್ಳೆ ಸನ್ರೈಸ್ ನೋಡೋಣ ಅಂತ ಬಂದೆ. ಬಟ್ ಸನ್ರೈಸ್ ಆಗಿಲ್ಲ ಇವತ್ತು, ಫುಲ್ಲು ಕ್ಲೌಡಿ ಇದೆ ವೆದರ್ ನೋಡಿ. ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನಾನಿಲ್ಲಿ 5 o'clock ಮನೆ ಬಿಟ್ಟಿದ್ದು, 6 o'clockಗೆಲ್ಲ ರೀಚ್ ಆದೆ. ಬಟ್ ಇಲ್ಲ, ಸನ್ರೈಸ್ ಕಾಣಿಸ್ತಿಲ್ಲ. ಅಲ್ಲಿ ಮಾತ್ರ ಬೆಳಗ್ಗೆ ಫುಲ್ ಫಾಗಿ ವೆದರ್ ಇತ್ತು ಆ ಬೆಟ್ಟ. ಬಟ್ ಇವಾಗ ಅದು ಕ್ಲಿಯರಾಗಿ ಹೋಗಿದೆ. ಬಟ್ ಸ್ಪಾಟ್ ಮಾತ್ರ ಕ್ರೇಜಿ ಆಗೈತೆ, ಸಕ್ಕತ್ತಾಗೈತೆ. ಸನ್ರೈಸ್ಗೋರ ವೆಯ್ಟ್ ಮಾಡ್ತಾನೆ ಇದ್ದೀನಿ. ಟೈಮ್ ಆಲ್ಮೋಸ್ಟ್ 7:30 ಆಗೋಯ್ತು. ಇನ್ನೂ ಇಲ್ಲ ಸನ್ರೈಸ್. ಇದು ನಾನು ಬಂದಿದ್ದ ರೂಟು. ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದೆ ಒಂದು ರೂಟು, ಆ ರೂಟ್ ಆ್ಯಕ್ಚುಲಿ ಕ್ಲೋಸ್ ಆಗೋಗಿತ್ತು. ಅದಕ್ಕೋಸ್ಕರ ಅದು ಪಕ್ಕದಲ್ಲಿ ಹುಡ್ಕೊಂಬಂದೆ, ಈ ಲೊಕೇಶನ್ ಸಿಕ್ತು ನೋಡಿ. ಬೈಕಲ್ಲಿ ಪಾರ್ಕ್ ಮಾಡಿದ್ದೀನಿ. ರೌಂಡಿಂಗ್ ಸೌಂಡ್ ಫುಲ್ಲು ನವಿಲ್ ಸೌಂಡೇ ಕೇಳಿಸ್ತಿದೆ. ಬಾಯ್ಸ್ ಬನ್ನಿ, ಸ್ವಲ್ಪ ಬೆಳಗ್ಗೆ ಬಂದಿದ್ದೆ, ಡ್ರೋನ್ ಹಾಸನ. ಈಗ ನಾನು ಬಂದಿದ್ದ ರೂಟು ಸರೌಂಡಿಂಗ್ ಜಾಗ ಹೆಂಗಿದೆ ಅಂತ ಡ್ರೋನ್ ನೋಡ್ತೀನಿ. ಓಕೆ ಬಾಯ್ಸ್, ಬನ್ನಿ, ಡ್ರೋನ್ ಎಲ್ಲ ಪ್ಯಾಕ್ ಆಯಿತು, ವಾಪಸ್ ಹೋಗ್ತಾ ಇದ್ದೀನಿ. ಡ್ರೋನ್ ಮಾತ್ರ ಬೈಕ್ ಬಸ್ಸಿತ್ತು ಇವಾಗ, ಹಾಸಿ ಡಿಸ್ಕನೆಕ್ಟ್ ಅಂದ್ಬಿಟ್ಟು. ನಿಮ್ಗೆ ಇನ್ನೊಂದು ವಿಷಯ ಹೇಳೋದು ಮರ್ತೋಗಿದ್ದೆ. ಮಾಸ್ತಿ ಗುಡಿಯಲ್ಲಿ ಅವರಿಬ್ಬರು ಬಿದ್ದು ಸತ್ತೋಗ್ತಾರಲ್ಲ, ಇದೇ ಕೆರೆ ಅದು. ಇದೇ ಕೆರೆಯಲ್ಲಿ ಅವರು ಬಿದ್ದು ಇಬ್ಬರು ಸತ್ತೋಗೋದು. ಮಾಸ್ತಿ ಗುಡಿಯಲ್ಲಿ ವಿಲನ್ಸ್ ಇರ್ತಾರಲ್ಲ, ಅನಿಲ್ ಮತ್ತು ಉದಯ್ ಅನ್ಸುತ್ತೆ ಅವ್ರಿಬ್ಬರು ಹೆಸರು, ಮತ್ತೆ ಹೋಗೈತೆ ನೆನಪಿಲ್ಲ ಕರೆಕ್ಟಾಗಿ. ಇದೇ ಕೆರೆಯಲ್ಲಿ ಮಾಸ್ತಿ ಗುಡಿ ಎಲ್ಲ ಶೂಟಿಂಗ್ ಇಲ್ಲೇ ಮಾಡಿ, ಈ ಬೆಟ್ಟದ ಮೇಲೆಲ್ಲ ಮಾಡಿದ್ದಾರೆ ಆಲ್ಮೋಸ್ಟ್ ಮಾಸ್ತಿ ಗುಡಿ ಶೂಟಿಂಗ್ ಎಲ್ಲ. ಇದೇ ಕೆರೆಯಲ್ಲಿ ಪಾಪ ಬಿದ್ದು ಸತ್ತೋಗಿದ್ದಾರೆ. ಓಕೆ ಬಾಯ್ಸ್, ಬ್ಯಾಕ್ ಟು ಹೋಮ್. ಮುಗಿಸ್ಕೊಂಬಂದೆ ರೈಡ್ಗೆ, ಪಾರ್ಕಿಂಗ್. ಮತ್ತು ನೆಕ್ಸ್ಟ್ ರೈಡಲ್ಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ವೇಟಿಂಗ್. ನೆಕ್ಸ್ಟ್ ಒಂದು ಲಾಂಗ್ ರೈಡ್ ಪ್ಲ್ಯಾನ್ ಆಗಿದೆ, ಲಾಂಗ್ ರೈಡಲ್ಲಿ ಸಿಗೋಣ. ಆ್ಯಂಡ್ ಲಾಂಗ್ ರೈಡ್ ಆದಮೇಲೆ ಇನ್ನೊಂದು ದೊಡ್ಡ ಅಡ್ವೆಂಚರ್ ಇದೆ, ಅದಕ್ಕಂತ ವೆಯ್ಟ್ ಮಾಡಲೇಬೇಕು. ಮಾಡೋಣ. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ಲಾಂಗ್ ರೈಡ್.